ಚೈತ್ರಕ್ ಅವರು ಹೇಳ್ತಾರೆ ಬಿಗ್ ಬಾಸ್ ನಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ಬಿಗ್ ಬಾಸ್ ನಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಸೊ ಸೀಸನ್ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದ್ದಕ್ಕೆ ಭವ್ಯರಿಗೆ ಪನಿಷ್ಮೆಂಟ್ ಆಗಿತ್ತು. ಅಂಡ್ ಸಂಯುಕ್ತ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಂತ ಕಿರ್ಚಾಡ್ತಾರೆ ಮನೆ ತುಂಬಾ. ಆಕ್ಚುಲಿ ಸ್ಟಾರ್ಟ್ ಮಾಡಿದಂತ ಇದ್ರೆ ಚೈತ್ರ ಅವರೇ. ಸೊ ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಬಡಿಯೋದಷ್ಟೇ ಅಲ್ಲ, ಕಾಲ್ಗಳನ್ನ ಚೂಡ್ತಾರೆ. ಯಾರು ಅಂದ್ರೆ ಚೈತ್ರ ಅವರು. ಅಶ್ವಿನಿ ಅವರು ಮೇಲೆ ಕುಂತಾಗ ಅಶ್ವಿನಿ ಅವರು ಕಾಲ್ಗಳನ್ನ ಅಂದ್ರೆ ಮೊಣಕಾಲ್ಗಳನ್ನ ಚೂಡ್ತಾರೆ. ಸೊ ಅದು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್. ಸೊ ಸ್ಟಾರ್ಟ್ ಅಂತ ಬಂದಾಗ ಮೊದಲು ಚೈತ್ರ ಅವ್ರನ್ನ ಹೊರಗಡೆ ಆಗ್ಬೇಕು, ಆಮೇಲೆ ಅಶ್ವಿನಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟರೆ ನಡೆಯುತ್ತೆ. ಬಟ್ ಇವ್ರ ಇಂಟೆನ್ಸಿಟಿ ಏನಂದ್ರೆ ಅಶ್ವಿನಿ ಅವ್ರನ್ನ ಹೊರಗಡೆ ಆಗ್ಬೇಕು, ಅಶ್ವಿನಿ ಅವ್ರನ್ನ ಹೊರಗಡೆ ಆಗ್ಬೇಕು, ಅಶ್ವಿನಿ ಅವ್ರನ್ನ ಹೊರಗಡೆ ಆಗ್ಬೇಕು ಅನ್ನೋದೇ ಚೈತ್ರ ಅವರ ವಾದ ಆಗಿತ್ತು. ಬಟ್ ಚೈತ್ರ ಅವರು ನಿನ್ನೆ ಆಡಿದ್ರಲ್ಲಿ ನನ್ಗೆ ಅವ್ರು ಆಡಿದ್ದು ಎಲ್ಲೂ ಫೇರ್ ಅಂತ ಅನಿಸ್ತಿಲ್ಲ. ಅಂಡ್ ಮೈಗೆ ಪರ್ಚೋದಾಗಿರ್ಬೋದು, ಅಂಡ್ ಅಶ್ವಿನಿ ಅವರು ಸುಮ್ಮನೆ ಹಿಡ್ಕೊಂಡ್ರೆ ನನ್ ಕತ್ತೊಳಿಸಿದ್ರು ಅನ್ನೋದಾಗಿರ್ಬೋದು. ಅಂಡ್ ಇಷ್ಟೇ ಇಲ್ಲ, ಚೈತ್ರಕ್ ಅವರು ಅಶ್ವಿನಿ ಅವರಿಗೆ ಉಗುಳ್ತಾರೆ. ಇದಕ್ಕೆ ಗಾದೆ ಮಾತಲ್ಲಿ ಇನ್ನೊಂದು ಅರ್ಥ ಹೇಳ್ತಾರೆ, ಏನಂದ್ರೆ ಕೈಲಾಗದೆ ಇರೋರು ಬಾಯಿಲ್ ಪರ್ಚ್ಕೊಂಡ್ರಂತ. ಸೊ ಚೈತ್ರಕ್ ಅವ್ರು ಮಾಡಿದ್ದು ಅದನ್ನೇ. ಎಲ್ಲೋ ಚೈತ್ರಕ್ ಅವ್ರು ಆಟ ಆಡಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಏನೇ ಹೇಳಿ ನಮ್ಮ ಅಶ್ವಿನಿ ಅವರಂತೂ ಚೈತ್ರಕ್ ಅವ್ರ ಮೇಲೆ ಕುತ್ಕೊಂಡು ಲಾಕ್ ಮಾಡಿದಂತ ಸಖತ್ತಾಗಿತ್ತು ನೋಡಕ್ಕೆ. ಅಶ್ವಿನಿ ಅವರು ಆಟ ನೋಡಿ ನನಗಂತೂ ಸಖತ್ ಖುಷಿ ಆಯ್ತು. ಒಂದು ಸ್ಟ್ರಾಂಗ್ ಲೇಡಿ ಅಂತ ಹೇಳಿದ್ರೆ ಅದು ಅಶ್ವಿನಿ ಬಿಗ್ ಬಾಸ್ ಮನೇಲಿ. ಸೊ ನಿಮ್ ಪ್ರಕಾರ ಅಶ್ವಿನಿ ಅವರ ಆಟ ನೋಡಿ ನಿಮ್ಗೆ ಏನಿಸ್ತು? ಅಂಡ್ ಚೈತ್ರಕ್ ಅವರ ತಪ್ಪುಗಳಾಗಿರ್ಬೋದು, ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಬಿಗ್ ಬಾಸ್, ಅಶ್ವಿನಿ ಅವ್ರನ್ನ ಹೊರಗಡೆ ಕಳಿಸಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.